ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ನಾನು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದೀವಿ. ಎಲ್ಲಿಗಪ್ಪ ಅನ್ನೋದನ್ನು ಮುಂದೆ ತೋರಿಸ್ತೀನಿ, ಬನ್ನಿ. ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೆಗೆ ನಿನ್ನೆ ನೈಟೇ ಬಂದಿರುವಂಥದ್ದು, ಪೂಜೆ ಇರೋದ್ರಿಂದ ಹಾಗಾಗಿ ಬಂದಿದ್ವಿ. ನಾನು ಮನೆಯವರು ಮತ್ತು ಚರಿ ಬಂದಿದ್ದು, ಹಾಗೆ ಅಜ್ಜ ಅಜ್ಜಿ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು. ನಾವು ಫುಲ್ ರೆಡಿ ಆಗಿಬಿಟ್ಟು ಜಾತ್ರೆ ಕಡೆ ಹೊರಟಿದ್ದೀವಿ. ಶಿಸ್ತಿ ಜಾತ್ರೆಗೆ ಹೋಗುವ ಅಂಥೇಳಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಸಾಯಂಕಾಲ ಸುಮಾರಾಗಿ 5:30 ಅಷ್ಟೊತ್ತಿಗೆ ಹೊರಟಿರುವಂಥದ್ದು. ಸಂಗೀತ, ಗಣೇಶ, ಬಿಂದು, ಚಿಂಟು ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಮನೆಯಲ್ಲಿದ್ದರು. ಎಲ್ಲರೂ ಒಟ್ಟಿಗೆ ಜಾತ್ರೆಗೆ ಹೋಗುವ ಅನ್ನೋ ಸಲುವಾಗಿ ನಾವು ಹೊರಟಿರುವಂಥದ್ದು. ನೋಡಬೇಕು ನಮ್ಮ ಕಾರಲ್ಲಿ ಎಷ್ಟು ಜನ ಆಗ್ತಾರೆ ಏನು ಅಂತ. ಏನೇ ಆದರೂ ಎಲ್ಲರೂ ಒಂದೇ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ಅಂಥೇಳಿ ಹೊರಟಿರೋದು. ಅಜ್ಜ ಮತ್ತು ಅಜ್ಜಿ ಮನೆ ಕಾಯ್ತಾರೆ, ಮನೇಲಿರ್ತಾರೆ. ಅವರಿಗೆ ಅಂದರೆ ಜಾತ್ರೆ ಕರ್ಕೊಂಡೋದ್ರೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಅವ್ರನ್ನ ಮನೇಲೇ ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಹೊರಟಿರೋದು. ಇಷ್ಟು ಚೆನ್ನಾಗಿ ಹೊರಟಿದ್ದೀವಿ ನೋಡಿ, ಸಖತ್ ಮಜಾ ಇರ್ತದೆ. ತುಂಬ ಚೆನ್ನಾಗಿ ಜಾತ್ರೆಗೆ ಹೋದರೆ, ಫ್ಯಾಮಿಲಿ ಒಟ್ಟಿಗೆ ಹೋದರೆ ಸಖತ್ ಖುಷಿ ಅನ್ನಿಸ್ತದೆ. ಅಪ್ಪಾಯಿನೂ ಕೂಡ ಜಾತ್ರೆಗೆ ಹೋಗಿರಲಿಲ್ಲ. ಒಂದು ಸತಿ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ಬಂದಿದ್ರು, ಓಡಾಡಲಿಕ್ಕೆಲ್ಲೂ ಹೋಗಿರಲಿಲ್ಲ. ಸೊ ಅವರೊಟ್ಟಿಗೆ ನಾವು ಮಕ್ಕಳು ಹೋದರೆ ಖುಷಿ ಆಗ್ತದೆ ಅನ್ನೋ ಸಲುವಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲರೂ ಹೇಗೆ ತುಂಬ್ತಾ ಇದ್ದೀವಿ ಕಾರಲ್ಲಿ ಅಂತ. ಇಷ್ಟು ಸಣ್ಣ ಕಾರಲ್ಲಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಒಬ್ಬರ ಕಾಲ ಮೇಲೆ ಒಬ್ಬರು ಕೂತ್ಕೊಂಡು ಹೋಗ್ಬೇಕು. ಈಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೈಟ್ ಬರಬೇಕಾದ್ರೆ ಎಲ್ಲ ತೊಂದರೆ ಆಗ್ತದಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋದು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡ್ಬೋದು ಹಿಂದ್ಗಡೆ ಅಪ್ಪ, ಆಯಿ, ಚಿಂಟು, ಬಿಂದು ಮತ್ತು ನಮ್ಮ ಸಂಗೀತ ಕೂತ್ಕೊಂಡಿದ್ರು. ಮುಂದಿನ ಸೀಟಲ್ಲಿ ನಾನು, ನನ್ನ ಹಸ್ಬೆಂಡ್, ಚರಿ ಮತ್ತು ಗಣೇಶ್ ಕೂತ್ಕೊಂಡಿದ್ವಿ. ಗಣೇಶನ ಕಾಲ ಮೇಲೆ ನಾನು ಕೂತ್ಕೊಂಡಿದ್ದೆ, ನನ್ನ ಕಾಲ ಮೇಲೆ ಚರಿ ಕೂತ್ಕೊಂಡಿದ್ರು. ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಹೊರಟಿರೋವಂಥದ್ದು. ಸಖತ್ ಖುಷಿ ಆಯಿತು. ಹೋಗಬೇಕಾದ್ರೆ ಫನ್ನಿಯಾಗಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸಖತ್ ಮಜವಾಗಿ ಹೊರಟ್ವಿ ಅಂತಲೇ ಹೇಳ್ಬೋದು. ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿರೋದು. ಚರಿ ಅಂತೂ ಪಪ್ಪನ ಡ್ರೈವಿಂಗ್ ಮಾಡ್ತೀನಿ ಅನ್ನೋದನ್ನು ಡ್ರೈವಿಂಗ್ ಸೀಟಲ್ಲೇ ಕೂತ್ಕೊಂಡ್ಬಿಡ್ತಾನೆ, ಈ ಕಡೆ ಎದ್ದು ಬರೋದೇ ಇಲ್ಲ. ನಾವು ತುಂಬ ಕೋರ್ಸಲ್ಲ, ಯಾಕಂದರೆ ಸೇಫ್ ಅಲ್ಲ ಮಕ್ಕಳನ್ನ ಡ್ರೈವಿಂಗ್ ಸೀಟ್ಲಿ ಕೂರಿಸ್ಕೊಂಡು ಡ್ರೈವ್ ಮಾಡೋದಿವೆಲ್ಲ. ಅವ್ನು ಸ್ವಲ್ಪ ದೂರ, ಅವನಿಗೆ ಬೇಜಾರಾಗಬಾರ್ದು ಅನ್ನೋ ಸಲುವಾಗಿ ಮನೆಯಿಂದ ಒಂದು ಸ್ವಲ್ಪ ದೂರ ಅವನ್ನ ಪಪ್ಪನ ಕಾಲ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಡ್ರೈವಿಂಗ್ ಮಾಡೋ ಥರ ಮಾಡಿದ್ವಿ ಅಷ್ಟೇ. ನೋಡ್ಬೋದು ನಮ್ಮ ಮನೆಯಿಂದ ಸ್ವಲ್ಪ ಮೇಲೆ ಹೋಗೋ ತನಕ ಅಷ್ಟೇ ಮಾಡಿರೋದು. ಮೇನ್ ರೋಡಲ್ಲಿ ಏನೂ ಗಾಡಿ ಮೇಲೆ ಅಂದರೆ ಡ್ರೈವರ್ ಸೀಟ್ ಮೇಲೆ ಕೂರಿಸ್ಲಿಲ್ಲ, ಯಾಕಂದರೆ ಸೇಫ್ ಅಲ್ಲ ಅಲ್ವಾ. ಮಕ್ಕಳನ್ನ ಎಲ್ಲಾದರೂ ಏನಾದರೂ ಪ್ರೆಸ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಅನಾಹುತ ಆಗೋಕ್ಕಿಂತ ಮೊದಲೇ ನಾವೇ ಎಚ್ಚೆತ್ಕೋಬೇಕಾಗ್ತದೆ. ಹಾಗಾಗಿ ನೋಡಿ ಫೈನಲಿ ನಾವು ಶಿರ್ಸಿ ರೀಚ್ ಆಗಿದ್ದೀವಿ. ಇದು ನೀಲೇಕಣಿಯಿಂದನೇ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ದೆಲ್ಲ, ನೀಲೇಕಣಿದು. ಆಮೇಲೆ ಇದು 5 ರೋಡ್ ಸರ್ಕಲಲ್ಲಿ ಮಾಡಿರುವಂಥದ್ದು ಲೈಟಿಂಗ್ಸ್ ಎಲ್ಲ ತುಂಬ ಚೆಂದ ಮಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಲೈಟಿಂಗ್ಸ್ ಈ ಕಡೆ ನಮ್ಮ ರೂಟಲ್ಲಿ ಹೋದರೆ, ಈ ಕಡೆ ಹುಮ್ಟಾ ರೂಟಿಂದ ಹೋದರೆ ನೀಲೇಕಣಿಯಿಂದ ಸ್ಟಾರ್ಟ್ ಆಗ್ತದೆ. ಯಲ್ಲಾಪುರ ರೂಟಿಂದ ಬಂದಂದರೆ ನಿಮಗೆ ಯಲ್ಲಾಪುರ ನಾಯಕಿಂದ ಸ್ಟಾರ್ಟ್ ಆಗ್ತದೆ. ಒಂದು ಒಳ್ಳೆಯ ಲೈಟಿಂಗ್ಸಿಂದ ವೆಲ್ಕಮ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರದಲ್ಲೇ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ತುಂಬ ದೂರ ಇಡಲಿಕ್ಕೂ ಆಗೋದಿಲ್ಲ, ತುಂಬ ಹತ್ತಿರ ಇಟ್ಕೊಳ್ಳಿಕ್ಕಂತೂ ಪ್ಲೇಸೇ ಸಿಗೋದಿಲ್ಲ. ದೂರ ಇಟ್ಕೊಂಡ್ರೆ ಆಮೇಲೆ ಈಗ ಹೋಗ್ಬೋದು, ಬರಬೇಕಾದ್ರೆ ಸುಸ್ತಾಗ್ತದೆ, ನಡ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಅನ್ಸೋ ಸ್ವಲ್ಪ ಎಲ್ಲದಕ್ಕೂ ಹತ್ತಿರ ಆಗಲಿ ಅನ್ನೋ ಸಲುವಾಗಿ ಸ್ವಲ್ಪ ಹತ್ತಿರದಲ್ಲೇ ಪಾರ್ಕಿಂಗ್ ಮಾಡಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಆಮೇಲೆ ಜಾತ್ರೆಗೆ ಪ್ರವೇಶ ಮಾಡಿದ್ವಿ. ಸಿಕ್ಕಾಪಟ್ಟೆ ಜನ. ಇವತ್ತು ಸ್ವಲ್ಪ ಜನ ಕಡಿಮೆ ಆಗ್ತಾರೆ, ನಾಳೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಅಂದ್ಕೊಂಡು ವೆಯ್ಟ್ ಮಾಡಿ ಜಾತ್ರೆ ಮುಗ್ದೇ ಹೋಗುತ್ತೆ ಅಂತ ಹೇಳ್ಬೋದು. ಜನ ಅಂತೂ ಈ ವರ್ಷ ಸಿಕ್ಕಾಪಟ್ಟೆ ಜನ. ಪ್ರತಿ ಫಸ್ಟ್ ಡೇ ಇಂದ ಡೇ ಎಂಡ್ವರೆಗೂ ಕೂಡ ಒಳ್ಳೆ ಜನ ಸೇರಿದ್ರು, ಸಿಕ್ಕಾಪಟ್ಟೆ ಜನ ಇದ್ದರು. ಪರ್ಚೇಸಿಂಗ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಜಸ್ಟ್ ನೋಡ್ಬೋದು, ಸೊ ಏನಾದ್ರು ತಿನ್ನೋಂಗೆ ತಿನ್ಬೋದು, ಗೇಮ್ಸ್ ಆಡೋದು ಇದೇ ಆಗೋಯಿತು. ನನ್ನ ಲಾಗಲ್ಲಿ ಇವತ್ತು ಫುಲ್ ಗೇಮ್ಸ್ ಇದೇ ಇರೋದು. ಏನೂ ನಾವು ಪರ್ಚೇಸ್ ಮಾಡಲಿಕ್ಕೆ ಇನ್ನೊಂದು ದಿವಸ ಬರುವ ಅಂಥೇಳಿ ಏನೂ ಪರ್ಚೇಸ್ ಮಾಡಲಿಲ್ಲ. ಅಮ್ಮಂಗೆ ಬಳೆ ಒಂದು ಇಡಿಸಿರೋದು ಅಷ್ಟೇ. ಕೊನೆಗೆ ಏನಾಗೋಯ್ತಪ್ಪ ಅಂದರೆ ಮಕ್ಕಳು 2 ಜನ ಆಗಿಬಿಟ್ರು, ಯಾಕೆಂದರೆ ನನ್ನ ಅತ್ತೆ ಮಗಳು ಕೂಡ ಆ್ಯಡ್ ಆದರು, ಪಾಪು ಮತ್ತು ಅವರು ಮತ್ತು ನಮ್ಮ ಬಾವ, ನನ್ನ ಚಿಕ್ಕಮ್ಮ ಎಲ್ಲರೂ ಕೂಡ ಆ್ಯಡ್ ಆದರು. ಸೊ ಸಿಕ್ಕಾಪಟ್ಟೆ ಜನ, ಒಂದು ದೊಡ್ಡ ಟೀಮ್ ಆಯಿತು ನಮ್ಮದು. ಆ ಟೀಮ್ ಒಟ್ಟಿಗೆ ನಾವು ಲಾಗ್ ಮಾಡ್ಕೊಂಡು ಹೋಗುವ ಅಂತಂದರೆ ರಶಲ್ಲಿ ಏನು ಮಾಡೋದು, ಮಕ್ಕಳು ಎತ್ಕೊಳ್ಳೋದು ಲಾಗ್ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಪಾಪ ಮಕ್ಕಳಿಗೆ ಒಂದು ಕಡೆ ನಿದ್ದೆ ಬರೋಂಗಿತ್ತು, ಒಂದು ಕಡೆ ಹಸುವಾಗ್ತಿತ್ತು, ಅವ್ರನ್ನ ನೋಡ್ಕೋಬೇಕಾಗ್ತದೆ. ಹಾಗಾಗಿ ಅಂತೂ ಇಂತೂ ನಾವು ಡೈರೆಕ್ಟಾಗಿ ಕೋಟೆಕೆರೆಗೆ ಬಂದ್ವಿ. ಕೋಟೆಕೆರೆಯಂತ ಬ್ಯೂಟಿಫುಲ್ ಲೈಟಿಂಗ್ಸು.
ಸಖತ್ತಾಗಿತ್ತು. ಆ ಲೈಟಿಂಗ್ಸಿಗೆ, ಆ ಮ್ಯೂಸಿಕ್ಕಿಗೆ ಎಲ್ಲ ಡ್ಯಾನ್ಸ್ ಮಾಡೋಣ ಅನ್ನೋ ಅಷ್ಟು ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಕೂಡ ಇದೇ ಥರ ಅಲಂಕಾರ ಮಾಡ್ತಾರೆ. ಈ ವರ್ಷವೂ ಕೂಡ ಅಷ್ಟೇ ಅದ್ಭುತವಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಜನನೂ ಕೂಡ ಸಿಕ್ಕಾಪಟ್ಟೆ ಇದ್ದರು. ನೋಡುವ, ಪರ್ಚೇಸ್ ಮಾಡಬೇಕಂತಲೇ ಹೋಗಿರೋದು ಮನೆಯಿಂದ. ಏನಾದರೂ ತೊಗೋಬೇಕು, ಏನಾದರೂ ಹೊಸ್ದಾಗಿ ಒಂದು ತೊಗೊಳ್ವಾ ಅಂಥೇಳಿ. ಬಳೆ ಮಾರ್ಕೆಟಿಗೆ ಹೋಗೋಕ್ಕಾಗಲಿಲ್ಲ, ನಟರಾಜ್ ರೋಡಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಅಷ್ಟು ಜನ ಇದ್ದರು, ನಮಗೆ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ. ಇಷ್ಟು ಕೊಟೆಗೆರೆ ಮುಗಿಸ್ಕೊಂಬರೋಷ್ಟಿಗೆ ಸಾಕಾಗೋಯ್ತು. ಊಟ ಮಾಡ್ಕೊಂಡು ಹಾಗೆ ಹೊರಟಿರೋವಂಥದ್ದು. ನಮ್ಮ ಚರಿಗೆ ಈ ಥರ ಗೇಮ್ಸ್ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆಟ ಆಡಬೇಕು ಅಂಥೇಳಿ. ಆದರೆ ಇಲ್ಲಿ ದೊಡ್ಡ ಮಕ್ಕಳು ಬಿಟ್ಬಿಟ್ರೆ ಚಿಕ್ಕ ಮಕ್ಕಳು ಆಡೋದು ತುಂಬಾ ಕಷ್ಟ ಆಗ್ತದೆ. ಸ್ವಲ್ಪ ಯಾರೂ ಇರಲಿಲ್ಲ, ಖಾಲಿ ಇತ್ತು ಅನ್ನೋ ಸಲುವಾಗಿ ನಾವು ಚರಿ ಮತ್ತು ಸುಶಾಂತನ ಬಿಟ್ವಿ. ಸುಶಾಂತ್ ಅಂದರೆ ನನ್ನ ಅತ್ತೆ ಮಗಳ ಮಗ. ಇಬ್ಬರು ಒಂದೇ ಏಜ್, ಅವರು 1 ಮಂತ್ ಡಿಫ್ರೆನ್ಸ್ ಇದೆ ಅಷ್ಟೇ. ಒಂದು ಪುಟಾಣಿ ಪಾಪು ಆಟ ಆಡ್ತಾಯಿದ್ಲು ಹುಡುಗಿ. ಸೊ ಅವಳೊಟ್ಟಿಗೆ ಇವರು ಆಟ ಆಡ್ತಾರೆ ಅನ್ನೋ ಸಲುವಾಗಿ ಬಿಟ್ವಿ. ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ನೇನು ಆಟ ಆಡಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಅವ್ರು ದೊಡ್ಡ ದೊಡ್ಡ ಮಕ್ಕಳನ್ನ ಬಿಟ್ಬಿಟ್ರು. ಸೊ ಆವಾಗ ಫುಲ್ ಜಂಪ್ ಆಗ್ತದಲ್ಲ ಅದು, ಈ ಚಿಕ್ಕ ಮಕ್ಕಳಿಗೆ ಬ್ಯಾಲೆನ್ಸ್ ಆಗೋದಿಲ್ಲ. ನಮ್ಮ ಚರಿಗೆ ಈ ಥರ ಬಾಲ್ಸ್ ಆಡೋದು ಇವೆಲ್ಲ ಸಿಕ್ಕಾಪಷ್ಟೇ ಇಷ್ಟ ಆಗ್ತದೆ. ಆವಾಗ ವಾಪಸ್ ಕರ್ಕೊಂಡ್ವಿ, ಅವ್ರನ್ನ ರಿಟರ್ನ್ ಕರ್ಕೊಂಡ್ಬಿಟ್ವಿ. ಯಾಕಂದರೆ ಮಕ್ಕಳಿಗೆ ಹೇಳಿದ್ರು ಕೂಡ ನಾವು ಕರಿತಾ ಇದ್ವಿ ನಿಲ್ಲಿಸಿ ಅಂತ ಹೇಳಿ, ಆದರೂ ಕೂಡ ಆ ಮಕ್ಕಳು ನಿಲ್ಲಿಸ್ತಿರ್ಲಿಲ್ಲ. ತುಂಬ ಭಯ ಆಗೋಯ್ತು, ಇಲ್ಲಾಂದ್ರೆ ಈ ಮಕ್ಕಳನ್ನ ಮೆಟ್ಬಿಟ್ರೆ ತುಳಿದ್ಬಿಟ್ರೆ ಅಂಥೇಳಿ ವಾಪಸ್ ಕರ್ಕೊಂಡ್ವಿ. ಚರ್ರಿ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ, ಅದ್ರ ಮೇಲೆ ಕೂರಿಸ್ಬೇಕಿತ್ತು ಇನ್ನೂ ಅಂತ. ಎಷ್ಟು ತನಕ ಕೂರ್ಸೋಕ್ಕಾಗತ್ತೆ, ಅವರು ನಮಗೋಸ್ಕರ ವೆಯ್ಟ್ ಮಾಡೋದಿಲ್ಲ ಅಲ್ವಾ. ಯಾಕಂದರೆ ಅವರು ಕೂಡ ಬಾಡಿಗೆ ಕೊಟ್ಟಿರ್ತಾರೆ, ಈ ಒಂದು ನೆಟ್ಟಿನ ಓನರು. ಸೊ ನಮ್ಮ ಮಕ್ಕಳು ಬಿಟ್ಟಿದ್ದೀವಿ ಅಂಥೇಳಿ ಅವ್ರೇನು ಸಪ್ರೇಟಾಗಿ ನಮಗೆ ಎಕ್ಸ್ಟ್ರಾ ಮಾಡಿದ್ರು. ಎಲ್ಲರಿಗೂ ಏನು ಟಿಕೆಟ್ ಇರ್ತದೆ ಅದೇ ಟಿಕೆಟಲ್ಲೇ ಆಟ ಆಡಿಸ್ತಾಯಿದ್ರು. ಹಾಗಾಗಿ ನಾವು ಜಾಸ್ತಿ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅನ್ನೋ ಸಲುವಾಗಿ ಸ್ವಲ್ಪ ಹೊತ್ತೇನೋ ಒಂದು 2-3 ನಿಮಿಷ ಆಟ ಆಡಿಸ್ಕೊಂಡು ಹೊರಗಡೆ ಕರ್ಕೊಂಡ್ಬಿಟ್ವಿ. ಸಿಕ್ಕಾಪಟ್ಟೆ ಕೂಗಾಡ್ದ. ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಆಟ ಆಡಿಸಿ ಅಂತ ಸ್ವಲ್ಪ ಆಟ ಆಡಿದಷ್ಟು ಹೊತ್ತು ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು. ಇನ್ನೇನು ಆಟ ಆಡಬೇಕು ಅನ್ನೋಷ್ಟೊತ್ತಿಗೆ ಆ ಮಕ್ಕಳೆಲ್ಲ ಬಂದರು. ಸೊ ಅವನಿಗೆ ಆಟ ಆಡಲಿಕ್ಕೆ ಆಗಲಿಲ್ಲ. ನೋಡೋಣ ಮುಂದೆ ಯಾವಾಗಾದರೂ ಹೋದರೆ ಆಟ ಆಡಿಸ್ಬೇಕು. ಇವತ್ತಿಗೆ ಇಷ್ಟು ಆಟ ಆಡಿದ್ದು ಚರಿದು ನೋಡ್ಬೋದು. ನೋಡಿ, ಈ ಥರ ಜಂಪ್ ಮಾಡಿದಾಗ ಚಿಕ್ಕ ಮಕ್ಕಳಿಗೆ ಬ್ಯಾಲೆನ್ಸ್ ಆಗೋದಿಲ್ಲ ಪಾಪ. ಯಾಕಂದರೆ ಅಂಬೆ ಹರಿತಾ ಇರ್ತಾರೆ ಜಸ್ಟ್ ಅಷ್ಟೇ. ಇದ್ರ ಮೇಲೆ ನಿಂತ್ಕೊಂಡು ಆಡುವಷ್ಟು ಕೆಪಾಸಿಟಿ ಅವ್ರ ಹತ್ರ ಇರೋದಿಲ್ಲ. ದೊಡ್ಡ ಮಕ್ಕಳಿಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಹಿಂಗೆಲ್ಲ ಆಗೋಯ್ತು. ಅದಾಗಿದ್ಮೇಲೆ ಬಿಂದು ಮತ್ತು ನನ್ನ ತಂಗಿ ಸೇರಿಕೊಂಡು ತೊಟ್ಲು ಹತ್ತಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದರು, ತೊಟ್ಲು ಹತ್ತಿದ್ರು. ನಾನಂತೂ ಏನೂ ಗೇಮ್ಸ್ ಆಡಲಿಲ್ಲ ಅನ್ನೋದಕ್ಕೆ ಒಂದು ಟ್ರೈನ್ದೊಂದು ಆಟ ಆಡಿದೆ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಅಂತ ಅನಿಸುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನನಗೆ ತೊಟ್ಲು ಆಗಿರ್ಬೋದು, ಆಮೇಲೆ ಕೊಲಂಬಸ್ ಆಗಿರ್ಬೋದು, ಮತ್ತು ಎಕ್ಸ್ಚೇಂಜ್ ವೀಲ್ಸ್ ಇವೆಲ್ಲ ನನಗೆ ಸಿಕ್ಕಾಪಟ್ಟೆ ಭಯ. ನಾನು ಇವಕ್ಕೆಲ್ಲ ಹೋಗೋದಿಲ್ಲ, ಜಸ್ಟ್ ದೂರಿಂದ ನೋಡೋದಷ್ಟೇ. ಇವರಿಗೆಲ್ಲ ತುಂಬಾ ಕ್ರೇಜ್ ಆಟ ಆಡಬೇಕು ಅಂತೇಳಿ. ಸೊ ಅವರೆಲ್ಲ ನಮ್ಮ ಮನೆಯವರು ಟಿಕೆಟ್ ತೊಗೊಂಡು ಬಂದರು. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ಎಷ್ಟು ಜನ ತೊಟ್ಲಾಟ ಆಡಿದ್ದೀರಾ, ಇನ್ನೆಲ್ಲ ಗೇಮ್ಸ್ ಆಡಿದ್ದೀರಾ ಜಾತ್ರೆಯಲ್ಲಿ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೆ ಒಂದು ದೊಡ್ಡ ಮಕ್ಕಳಿಗೆ ಒಂದು ಚಿಕ್ಕ ಮಕ್ಕಳಿಗೆ ಅಂತ ಗೇಮ್ಸ್ ಆಡಿಸಿರುವಂಥದ್ದು. ಇಲ್ಲಿ ಈ ಥರ ಜೀಪು ಕಾರೆಲ್ಲ ಇರ್ತದಲ್ಲ, ಇದರಲ್ಲಿ ಆರಾಮಾಗಿ ಕೂರಿಸ್ಕೊಂಡು ಹೋಗುವಂಥದ್ದು. ಸೊ ಇದ್ರ ಮೇಲೆ ಕೂರಿಸಿದ್ವಿ. ಚಿಂಟು ಬ್ಯಾಲೆನ್ಸಿಗಾಗಿದ್ದ. ಅಂದರೆ ಅವ್ರಿಗಿಬ್ಬರಿಗೆ ಕೂರಿಸ್ಲಿಕ್ಕೆ ಆಗೋದಿಲ್ಲ, ಅಂದರೆ ಚಿಕ್ಕ ಮಕ್ಕಳು ಸಪೋರ್ಟಿಗೆ ಕೂತ್ಕೊಳ್ಳೋದಿಲ್ಲ ಅನ್ನೋ ಸಲುವಾಗಿ ಸಪೋರ್ಟಿಗೆ ಅಂತ ಚಿಂಟುನ ಕೂರಿಸಿದ್ದು ಅವರೊಟ್ಟಿಗೆ. ಫಸ್ಟ್ ಚರಿ ಕೂರಿಸಿದ್ವಿ, ಆಮೇಲೆ ಸುಶಾಂತನ ಕೂರಿಸಿದ್ವಿ. ಚೆನ್ನಾಗಿ ಆಟ ಆಡಿದ್ರು ಅದರಲ್ಲೂ ಕೂಡ. ಸೊ ಈ ವರ್ಷ ಜಾತ್ರೆಗೆ ಅಂದರೆ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು. ಮೊದಲನೇ ದಿವಸದಿಂದ 9 ದಿನದವರೆಗೂ ಸಿಕ್ಕಾಪಟ್ಟೆ ಜನ ಇದ್ದರು. ಜಾತ್ರೆ ಮುಗಿದ್ರೂ ಕೂಡ ಇವತ್ತಿನವರೆಗೂ ಖರೀದಿಗೆ ಅಂತೇಳಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಶಿರ್ಸಿಯಲ್ಲಿ. ಅದೇ ಹೇಳ್ತಾ ಇದ್ದೆ, ಜಾತ್ರೆಗಿಂತ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ದಾರೆ ಈ ವರ್ಷ ಅಂತ. ಆಮೇಲೆ ಇದೊಂದು ಹ್ಯಾಮರ್, ಇದನ್ನ ಆಡಲಿಕ್ಕೆ ನನ್ನ ಬಾವ ಮತ್ತು ಸಂಗೀತ, ನನ್ನ ತಂಗಿ, ಆಮೇಲೆ ಗಣೇಶ್ ನನ್ನ ತಮ್ಮ, ಇವ್ರು 3 ಜನ ಹೋದರು. ನೋಡೋಣ ಇವ್ರದ್ದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಹೇಗಾಗ್ತದೆ ನೋಡುವ, ಒಂದ್ಸತಿ ನಾವು ಟ್ರೈ ಮಾಡುವ ಅಂತೇಳಿ ಒಂದು ಹೊಸ ಹುಮ್ಮಸ್ಸಿಂದ ಉಮೇದಿಂದ ಹೋಗಿದ್ದಾರೆ. ವಾಪಸ್ ಹೋಗ್ಬೇಕಾದ್ರೆ ಒಳ್ಳೆ ಮೋಜಲ್ಲಿ ಹೋದರು ಅಂತಲೇ ಹೇಳ್ಬೋದು. ಖುಷಿಯಾಗಿ ಒಳ್ಳೆ ಮಜಾ ಬರ್ತದೆ, ನೋಡ್ಕೊಂಬರ್ಬ ಆಟ ಆಡಿದ್ರೆ ಈ ಥರದಲ್ಲಿ ಆಟ ಆಡಬೇಕು, ನೀವೇನು ತೊಟ್ಲಲ್ಲಿ ಆಟ ಆಡೋದು ಹಾಗೆ ಹೀಗೆ ಅಂದ್ಕೊಂಡು ಎಲ್ಲ ಹೊಡ್ಕೊಂಡು ಹೋಗಿದ್ರು. ಅದಾಗಿದ್ಮೇಲೆ ರಿಟರ್ನ್ ಬರ್ಬೇಕಾದ್ರೆ ಒಬ್ಬೊಬ್ರು ಫೇಸ್ ನೋಡಿದ್ರೆ ಪಾಪ ಅನ್ನಿಸ್ತಾ ಇತ್ತು. ಒಬ್ಬನಿಗೆ ವಾಮಿಟ್ ಬರೋ ಥರ ಇತ್ತು, ಇನ್ನೊಬ್ಬನಿಗೆ ನನಗಿನ್ನ ಸ್ವಲ್ಪ ಹೊತ್ತಾದ್ರೆ ಜೀವನೇ ಹೋಗ್ಬಿಡ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟೆಲ್ಲ ಭಯ ಪಡ್ಕೊಂಡು ಯಾಕೆ ಹತ್ತಬೇಕಲ್ವ, ನೋಡೋಕ್ಕೆ ದೂರಿಂದ ನೋಡ್ಕೊಂಬರ್ಬೇಕು ಅಷ್ಟೇ, ಚೆಂದ ನೋಡಿಕೊಂಡು ವಾಪಸ್ ಬರಬೇಕು. ಅದು ಬಿಟ್ಟರೆ ಅದನ್ನು ನಾವು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಟ್ರೈ ಮಾಡಿದ್ರೆ ಅಷ್ಟೇ ನಮಗೆ
ಡೇರಿಂಗ್ ಇರಬೇಕು ಅಂತ ನನ್ನ ಅನಿಸಿಕೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಇದೆಲ್ಲ ಸಿಕ್ಕಾಪಟ್ಟೆ ಭಯ. ಅದರಲ್ಲೂ ಕೆಲವೊಂದೆಲ್ಲ ವಿಡಿಯೋಸ್ ನೋಡ್ತೀವಲ್ಲ, ಆ ಹ್ಯಾಮರ್ದು ಕೊಂಡಿ ಕಳ್ಚೋಯ್ತಂತೆ, ಸ್ಕ್ರೂ ಬಿಚ್ಚೋಯ್ತಂತೆ, ಅದು ತಪ್ಪೋಗಿದ ತಕ್ಷಣ ಬಿದ್ದು ಡೆತ್ ಆದ್ರಂತೆ. ಇದು ಅವ್ರ ಹತ್ತದಾಗ ನಂಗೆ ಇದೆಲ್ಲ ನೆನಪಾಗ್ತಾ ಇತ್ತು. ನಾನು ಅದನ್ನೇ ಕೇಳ್ಕೊತೀಯಪ್ಪ, ಏನೂ ಆಗದೆ ಇರಲಿ, ಸೇಫಾಗಿ ಬರಲಪ್ಪ ಅಂತ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತು ಫುಲ್ ಗೇಮ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಆಗಿತ್ತು ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.